ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ IT ಅಲ್ಲಿ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ಗಳು ಪಡಿಬಹುದು ಅಂತೇಳಿ ಹೇಳ್ತಾನೆ. ಫಸ್ಟ್ ಟೈಪ್ ಇದು ಜಾಬ್ ಯಾವುದು ಅಂತ ಹೇಳಿದ್ರೆ ಫ್ರೀಲಾನ್ಸಿಂಗ್ ಜಾಬ್. ಈಗ ಕೋಡಿಂಗ್ ಅಲ್ಲಿ ತುಂಬಾ ಫ್ರೀಲಾನ್ಸಿಂಗ್ ಆಪರ್ಚುನಿಟಿ ಅವೈಲೇಬಲ್ ಇದೆ. ನಿಮ್ಗೆ ವೆಬ್ಸೈಟ್ ಮಾಡ್ಲಿಕ್ಕೆ ಗೊತ್ತಿದ್ರೆ, ಅಥವಾ ನಿಮ್ಗೆ ಒಂದು ಕೋಡ್ ಮಾಡ್ಲಿಕ್ಕೆ ಗೊತ್ತಿದ್ರೆ, ಅಥವಾ ಯಾವ್ದಾದ್ರು ಒಂದು ಟೆಸ್ಟಿಂಗ್ ಇಂತ ವಿಷಯಗಳು ಗೊತ್ತಿದ್ರೆ IT ಸೆಕ್ಟರ್ ಅಲ್ಲಿ ನಿಮ್ಗೆ ಸುಲಭದಲ್ಲಿ ಫ್ರೀಲಾನ್ಸಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದು. ಈ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ನೀವು ನಿಮ್ಮ ಕಾಲೇಜಲ್ಲಿ ಇರುವಾಗ ಸಹ ನೀವು ಮಾಡಬಹುದು. ಇದನ್ನು ನೀವು ಯಾವ್ದಾದ್ರು ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಿರುವಾಗ ಸಹ ಮಾಡಬಹುದು. ಸೊ ಅದರಿಂದಾಗಿ ನಿಮ್ಗೆ ಎಂತ ಹೆಚ್ಚು ಇದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡುವ ಅಗತ್ಯ ಇಲ್ಲ. ಸೊ ಅದರಿಂದಾಗಿ ನೀವು ಆಲ್ರೆಡಿ ಬೇರೆ ಜಾಬ್ ಅಲ್ಲಿ ಇರ್ಲಿ ಅಥವಾ ಕಾಲೇಜಿಗೆ ಹೋಗ್ತಿರುವಾಗ ಸಹ ನೀವು ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ಕೋಡ್ ಮಾಡಿ ಅವರಿಗೆ ಸಾಫ್ಟ್ವೇರ್ ಅನ್ನು ಡೆಲಿವರ್ ಮಾಡಬಹುದು. ಸೊ ಅದರಿಂದಾಗಿ ಈ ಫ್ರೀಲಾನ್ಸಿಂಗ್ ಉಂಟಲ್ಲ, ಅದೊಂದು ಒಳ್ಳೆ ಆಪರ್ಚುನಿಟಿ. ಸೆಕೆಂಡ್ ಟೈಪ್ ಆಫ್ ಜಾಬ್ ಯಾವುದು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ರಿಲೇಟೆಡ್ ಜಾಬ್. ಈಗ ಹಲವಾರು ಕಂಪನಿಗಳಲ್ಲಿ ಬೇರೆ ಬೇರೆ ಕೆಲಸಗಳಿರ್ತವೆ. ಸೊ ನಿಮ್ಗೆ ಈಗ ಒಂದು ವೆಬ್ಸೈಟ್ ಮಾಡ್ಲಿಕ್ಕೆ ಅಥವಾ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿ ಕೋಡಿಂಗ್ ವಿಷಯದ ಬಗ್ಗೆ ಅಂತ ನಾಲೆಜ್ ಇದ್ರೆ ನೀವು ಕಾಂಟ್ರಾಕ್ಟರ್ ಆಗಿ ಆ ಕಂಪನಿಗೆ ಜಾಯ್ನ್ ಆಗ್ಬಹುದು. ಈಗ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಗಳೆಲ್ಲ ಇರ್ತಾವಲ್ಲ, ಗೂಗಲ್, ಫೇಸ್ಬುಕ್ ಮತ್ತೆ ಮೈಕ್ರೋಸಾಫ್ಟ್, ಇಂತ ಹಲವಾರು ಕಂಪನೀಸ್ ಗಳೆಲ್ಲ ಕಾಂಟ್ರಾಕ್ಟ್ ಜಾಬ್ಸ್ ಗಳನ್ನು ಪೋಸ್ಟ್ ಮಾಡ್ತಾರೆ ಅವರ ವೆಬ್ಸೈಟ್ಸ್ ಗಳಲ್ಲಿ ಮತ್ತೆ ಬೇರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಗಳಲ್ಲಿ ಸಹ. ಈ ಕಾಂಟ್ರಾಕ್ಟ್ ಜಾಬ್ ಯೂಶಲಿ 3 to 6 months ಆ ರೀತಿ ಇರ್ತದೆ. ಇದು ಪರ್ಮನೆಂಟ್ ಜಾಬ್ ಆಗಿರುವುದಿಲ್ಲ, ಬಟ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ನಿಮ್ಗೆ ಒಂದು ಸುಲಭದಲ್ಲಿ ನಿಮ್ಗೆ ಜಾಯಿನ್ಸ್ ಆಗ್ಬಹುದು ಅದಕ್ಕೆ. ಮತ್ತೆ ಆಬ್ವಿಯಸ್ಲಿ ಈ ಕಾಂಟ್ರಾಕ್ಟ್ ಜಾಬ್ ಯಾವಾಗಲೂ ವರ್ಕ್ ಫ್ರಮ್ ಹೋಮ್ ಅಲ್ಲೇ ಇರ್ತದೆ. ಅದರಿಂದಾಗಿ ನೀವು ಆದಷ್ಟು ಇಂಥ ಜಾಬ್ಸ್ ಗಳಿಗೆ ಸಹ ಟ್ರೈ ಮಾಡಬಹುದು. ಥರ್ಡ್ ವಿಷಯ ಯಾವುದು ಅಂತ ಹೇಳಿದ್ರೆ, ನೀವೀಗ ಆಲ್ರೆಡಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಬಾಸ್ ಹತ್ರ ಹೋಗಿ ಕೇಳಿ, ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಬೇಕು, ಅದಕ್ಕೆ ಎಂತ ಮಾಡಬೇಕು ನಿಮ್ಮ ಕಂಪನಿಯಲ್ಲಿ ಅಂತ. ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಅವರಿಗೆ ಪಾಸಿಬಲ್ ಆದ್ರೆ ಡೈರೆಕ್ಟ್ಲಿ ವರ್ಕ್ ಫ್ರಮ್ ಹೋಮ್ ಕೊಡುವರು ಅವರು. ಇಲ್ಲದಿದ್ರೆ ಅವರು ಬೇರೆ ಎಂತಾದ್ರು ಒಂದು ಆಪ್ಷನ್ ಗಳನ್ನು ಹುಡುಕಿ ನಿಮ್ಗೆ ಹೇಳುವರು, ಬೇರೆ ಪೊಸಿಷನ್ ಅಲ್ಲಿ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಸಿಗ್ತದೆ ಅಂತ. ಸೊ ಅದರಿಂದಾಗಿ ನಿಮ್ಮ ಎಕ್ಸಿಸ್ಟಿಂಗ್ ಜಾಬ್ ಅಲ್ಲಿ ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಅವಾಗ ನೀವು ಅವ್ರ ಹತ್ರ ಬಾಸ್ ಹತ್ರ ಹೋಗಿ ಮಾತಾಡಿ ಅವ್ರು ಅಂತ ಅರೇಂಜ್ಮೆಂಟ್ ಮಾಡ್ತಾರೆ. ಕ್ಲಿಯರ್ ಆಗಿ ಅವ್ರ ಹತ್ರ ಹೇಳಿ, ನಂಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು, ನಂಗೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ. ಸೊ ನೀವು ಅವ್ರ ಹತ್ರ ಹಾಗೆ ಕೇಳಿದ್ರೆ ಅವರು ಎಂತಾದ್ರು ಒಂದು ಆಪ್ಷನ್ ಅನ್ನು ನಿಮ್ಮ ಹತ್ರ ಕೊಡುವರು. ಸೊ ಅದರಿಂದ ಇದು ಸಹ ಒಂದು ಒಳ್ಳೆ ಆಪ್ಷನ್. ಫೋರ್ತ್ ಮತ್ತೆ ಫೈನಲ್ ಆಪ್ಷನ್ ಎಂತ ಅಂತ ಹೇಳಿದ್ರೆ, ನೀವು ಈ ಲಿಂಕ್ಡ್ ಇನ್ ಮತ್ತೆ ಬೇರೆ ಹಲವಾರು ಪ್ಲಾಟ್ಫಾರ್ಮ್ ಅಲ್ಲಿ ರಿಮೋಟ್ ಜಾಬ್ಸ್ ಗಳನ್ನು ಸರ್ಚ್ ಮಾಡಬಹುದು. ರಿಮೋಟ್ ಜಾಬ್ಸ್ ಅಂತ ಹೇಳಿದ್ರೆ ನಿಮ್ಗೆ ಆಕ್ಚುಲ್ ಆಫೀಸಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಂತ ಹೇಳಿಲ್ಲ. ಆಬ್ವಿಯಸ್ಲಿ ಇದು ವರ್ಕ್ ಫ್ರಮ್ ಹೋಮ್ ಅಂತೇಳಿ ಹೇಳೋದು ನಾವು, ಬಟ್ ಕೋಡಿಂಗ್ ವರ್ಲ್ಡ್ ಅಲ್ಲಿ ನಾವು ಇದನ್ನು ರಿಮೋಟ್ ಜಾಬ್ಸ್ ಅಂತೇಳಿ ಕರಿತೇವೆ. ಸೊ ಅದರಿಂದ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಅವರ ಕಂಪನಿಯ ಲ್ಯಾಪ್ಟಾಪ್ ಗೆ ಲಾಗಿನ್ ಆಗಿ ಅಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಅದರಿಂದ ಇದು ಸಹ ತುಂಬಾ ಸಾಫ್ಟ್ವೇರ್ ಕಂಪನೀಸ್ ಗಳು ಹೈರ್ ಮಾಡ್ತಾರೆ. ಸೊ ಅದರಿಂದ ನೀವು ಸರ್ಚ್ ಮಾಡಬೇಕು ರಿಮೋಟ್ ಜಾಬ್ಸ್ ಗಳನ್ನು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.